ಸಿದ್ದರಾಮಯ್ಯನವರು ಏನು 11 KV ಕರೆಂಟ್ ಅಲ್ಲ, ಅದು 660 KV. ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ. ಅದನ್ನು ಮುಟ್ಬಿಟ್ಟು ಗೆಲ್ತೀವಿ, ಚಲಾವಣೆ ಆಗ್ತೀವಿ ಅಷ್ಟು ಆ ಭ್ರಮೆಯಲ್ಲಿದ್ದರೆ ಅದು ಭಾಳ ತಪ್ಪು. ಸಿದ್ದರಾಮಯ್ಯನವ್ರ ಜೊತೆ ನಾನು 5 ವರ್ಷ ಕೆಲಸ ಮಾಡಿದವನು, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು, ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋನು, ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿದವರು. ಸಿದ್ದರಾಮಯ್ಯನವರು ಇವತ್ತು ಒಂದು ಭಾಷಣದಲ್ಲಿ 2 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಬಂದರೂ ಜನ ಕಾಯ್ತಾರೆ. ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಯಾರು ಇಲ್ಲ. 500 ರೂಪಾಯಿ ಕೊಡಬೇಕು, ಜನ ತನ್ನ ಶೋ ತೋರಿಸ್ತಾರೆ. ಇದು ಅದಿರೋದು. ಸಿದ್ದರಾಮಯ್ಯನವರು ಉಚಿತವಾಗಿ ಬರೋ ಜನ ಇರೋದು. ಸಿದ್ದರಾಮಯ್ಯನವರು ಒಂದು ಕರೆಗೆ 10 ಲಕ್ಷ ಜನ ಸೇರ್ತಾರೆ. ಅದು ಸಿದ್ದರಾಮಯ್ಯನವ್ರ ಶಕ್ತಿ. ಏನ್ ಇಷ್ಟೊಂದು ಹಾಡು ಹೊಗಳ್ತಾ ಇದ್ದೀರಿ ಅವ್ರನ್ನ? ಹೊಗಳ್ತಾ ಇಲ್ಲ. ಹಿಂದೆ ಏನು ಮೈತ್ರಿ ಇತ್ತಲ್ಲ, ನಾವು 17 ಜನ ಬರುವಲ್ಲ, ಅದ್ರ ಕಣ್ಣಿಗೆ ಕಾಣ್ತಾ ಇತ್ತು. ಇವತ್ತು ಕಣ್ಣಿಗೆ ಕಾಣದಿರೋ ಮೈತ್ರಿ ಅಲ್ಲಿರೋದು. ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ. ಆವತ್ತು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಇವತ್ತು ಅದೇ ಸೇವೆ. ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ. ಏನ್ ವ್ಯತ್ಯಾಸ ಇದೆ? ಅವತ್ತು 2 ಪಕ್ಷದ ಮೈತ್ರಿ, ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ. ಅವ್ರು ಮಾಡ್ತಾ ಇರೋ ತಪ್ಪುಗಳ ಎತ್ಸೋರ್ಸೋರು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಅಷ್ಟು ಇದನ್ನು ನಾವು ಸರಿ ಇಲ್ಲ. ನಾವು ವಿರೋಧ ಪಕ್ಷದವ್ರ ಮೇಲೆ ಏನು ಮಾತಾಡ್ತಾ ಇಲ್ಲ, ಬಹಳ ಅನ್ಯೂನ್ಯವಾಗಿ ಹೋಗ್ತಾರೆ. ವಿರೋಧ ಪಕ್ಷದವ್ರ ಜೊತೆ ಮಾತಾಡೋದಕ್ಕಿಂತ ನಮ್ಮವರಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಬಹಳ ಹೊಂದಾಣಿಕೆ. ಇದನ್ನ ಬಿಟ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪು ಏನಿದೆ, ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ. ಇಲ್ಲ ಅಂದ್ರೆ ಅವ್ರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ. ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ. ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ. ಇದಾಗಬಾರ್ದು. ನಿಮಗೆ ಫಸ್ಟ್ ನಮ್ಮ ರಾಜ್ಯದ ನಾಯಕರು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಡು ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವರು ತೊಂದರೆ ಮಾಡ್ತಾನೆ ಇದ್ದರೆ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇದೆ. ಒಂದು ಗಾದೆ ಮಾತಿದೆ, ಮಗ್ಗಲು ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರು ಶತ್ರುಗಳಲ್ಲ, ಮಗ್ಗಲು ಮುಳ್ಳೇ ಶತ್ರು. ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು, ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ತಾ ಇರೋದು ಯಾರು? ಬಿಜೆಪಿ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಹೆಂಗಾದ್ರೂ ಮಾಡಿ ಕಟ್ಟಾಕ್ಬೇಕು ಅನ್ನೋದು. ಆದ್ರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಾಲು ಈಚೆ ಇಟ್ಟರೆ ಸಿದ್ದರಾಮಯ್ಯನವರು ಬರಕ್ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತು ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ, ಅವ್ರ ವಿಷಯ ನಾವು ಮಾತಾಡೋದ. ನಮ್ಮಲ್ಲಿ ಫಸ್ಟ್ ನಾವು ಸರಿಗೆ ಹೋಗ್ಬೇಕಾಗಿದೆ. ನಮ್ಮ ರಾಜ್ಯದ ಎಲ್ಲ ನಾಯಕರು ಒಂದೇ ಮಾತಾಡೋದು, ಒಗ್ಗಟ್ಟಾಗಿ ತಗೊಂಡು ಹೋಗುವಂತ ಕೆಲಸ. ಇದು ಹಿಂಗೆ ಮುಂದುವರೆದ್ರೆ ಬಹಳ ಕಷ್ಟದ ದಿನಗಳು ತುಂಬ